ತಮಿಳುನಾಡಿಗೆ ಕಾವೇರಿ ನೀರನ್ನ ಹರಿಸುವ ಶಿಫಾರಸು ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಅವರು ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಯಾಕಂತ ಹೇಳಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡುವಂತ ನಿಟ್ಟಿನಲ್ಲಿ ನಮಗೆ ನೀರಿಲ್ಲ, ಈ ಸಂದರ್ಭದಲ್ಲಿ ನಾವೇ ಬಿಡೋಕ್ ಸಾಧ್ಯ. ನೋಡಿ, ತಮಿಳುನಾಡಿಗೆ ನೀರು ಹರಿಸಿದ್ರೆ ಒಂದ್ ಕಡೆ ಹೋರಾಟ ಮಾಡೋಕ್ಕೂ ಕೂಡ ಸಿದ್ಧರಾಗ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಈ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಶಿಫಾರಸು, ಕಾವೇರಿ ನೀರು ನಿಯಂತ್ರಣ ಸಮಿತಿ ಶಿಫಾರಸು ಹಿನ್ನೆಲೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಮಹತ್ವದ ಸಭೆ ಇದು. ದೆಹಲಿಯಲ್ಲಿ ಬೆಳಿಗ್ಗೆ 11:30ಕ್ಕೆ ವಕೀಲರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಕರ್ನಾಟಕದ ಪರವಾಗಿರುವಂತಹ ವಕೀಲರ ಜೊತೆ ಮೀಟಿಂಗ್. ಕರ್ನಾಟಕದ ಪರವಾಗಿ ಯಾರೆಲ್ಲ ಇದ್ದಾರೆ ಆ ವಕೀಲರು, ಸೀನಿಯರ್ ವಕೀಲರ ಜೊತೆ ಮೀಟಿಂಗ್ ಅನ್ನ ಮಾಡಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾನೂನು ತಜ್ಞರ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ರಾಜ್ಯದ ಹಿತಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಳ್ಳಬೇಕಾಗತ್ತೆ ಆ ನಿಟ್ಟಿನಲ್ಲಿ ಚರ್ಚೆಯನ್ನ ನಡೆಸಲಿದ್ದಾರೆ ಬೆಳಿಗ್ಗೆ 11:30ಕ್ಕೆ. ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್. ಎಸ್ ವೀಕ್ಷಕರೇ, ಈಗಾಗಲೇ ಗಮನಿಸ್ತಾ ಇರಬಹುದು 11:30ಕ್ಕೆ ಸಭೆ ಅಂತ ಗೊತ್ತಾಗ್ತಾ ಇರುವಂತದ್ದು. ಇಂಥ ಸಂದರ್ಭದಲ್ಲಿ ನಮ್ಗೆ ನೀರಿಲ್ಲ. ನೋಡಿ, ಆ ವಿಜುವಲ್ಸ್ ಅನ್ನ ನೋಡ್ತಾ ಇರ್ಬೋದು. ಒಂದ್ ಕಡೆ ನೀರೇ ಇಲ್ಲ, ಕುಡಿಯೋಕ್ ನೀರ್ ಸಮಸ್ಯೆ. ಅಂಥದ್ರಲ್ಲಿ ತಮಿಳುನಾಡು ನಮಗ್ ನೀರ್ ಬೇಕು ಅಂತ ಬೇಡಿಕೆಯನ್ನ ಇಡ್ತಾ ಇದೆ. ನಮಗೆ ನೀರಿಲ್ದಂತ ಸಂದರ್ಭದಲ್ಲಿ ಅವ್ರಿಗೆ ಹೇಗ್ ಕೊಡೋದು? ಇನ್ನೊಂದ್ ಕಡೆಯಲ್ಲಿ ಶಿಫಾರಸ್ ಕೂಡ ಮಾಡ್ತಾ ಇದ್ದಾರೆ, ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು. ಸೊ ಅದ್ರ ಬಗ್ಗೆ ಮುಂದೇನ್ ಕ್ರಮಗಳನ್ನ ಕೈಗೊಳ್ಳಬಹುದು, ಏನ್ ಮಾಡಬಹುದು, ಅದ್ರ ಬಗ್ಗೆ ಯಾವ ರೀತಿಯಾದಂತಹ ಚರ್ಚೆ ನಡೆಸಬಹುದು, ಯಾವ ರೀತಿ ಮಾತುಕತೆ ಮಾಡಬಹುದು, ಯಾವ ರೀತಿ ಈ ಕಾವೇರಿ ನೀರು ನಿಯಂತ್ರಣ ಸಮಿತಿಯವರಿಗೆ ಮನದಟ್ಟು ಮಾಡಬಹುದು, ಇದೆಲ್ಲದರ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ.